ಸುರಿದ ಮಳೆಗೆ ಮಂಗಳೂರಿನಲ್ಲಿ 108 ಅವಾಂತರಗಳು ಉಂಟಾಗಿದೆ. ಮಂಗಳೂರಿನ ಅತ್ತಾವರದಲ್ಲಿ ಕಾಂಪೌಂಡ್ ಕುಸಿದಿದೆ. ಕಳೆದ 2 ದಿನಗಳಿಂದಲೂ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಅತ್ತಾವರದಲ್ಲಿ ಕಾಂಪೌಂಡ್ ಕುಸಿದಿದೆ. ಕಾಂಪೌಂಡ್ ಕುಸಿದು ಬರೋಬ್ಬರಿ 6 ಕಾರುಗಳು ಜಖಂಗೊಂಡಿದ್ದಾವೆ. ಧಾರ್ಮಿಕ ಕಾರ್ಯದ ಹಿನ್ನೆಲೆ ಈ ಜಾಗದಲ್ಲಿ ಊಟದ ವ್ಯವಸ್ಥೆ ಇತ್ತು. ಕಾಂಪೌಂಡ್ ಕುಸಿದು 6 ಕಾರುಗಳು ಜಖಂಗೊಂಡಿವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಕಾರು ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ರಾತ್ರಿ ಮಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಅನೇಕ ಕಡೆಗಳಲ್ಲಿ ಅವಘಡಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಅತ್ತಾವರದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ. ಅದರ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಂಥ ಜಾಗದಲ್ಲಿ ಒಂದು ಕಾಂಪೌಂಡ್ ವಾಲ್ ಕುಸಿದು 4ಕ್ಕೂ ಅಧಿಕ ಕಾರುಗಳಿಗೆ ಹಾನಿಯಾಗಿರುವಂಥದ್ದು. ನಾನೀಗ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನ ಅತ್ತಾವರ ಅನ್ನುವಂಥ ಪ್ರದೇಶ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಇಲ್ಲೊಂದು ಕಾಂಪೌಂಡ್ ವಾಲ್ನ ರೀತಿಯಲ್ಲಿ ಕಟ್ಟಲಾಗಿತ್ತು. ಆ ಒಂದು ಕಾಂಪೌಂಡ್ ವಾಲ್ ಏಕಾಏಕಿ ಅಂದರೆ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಆ ಕಲ್ಲುಗಳು ಕುಸಿದು ಕೆಳಗಡೆ ಬಿದ್ದಿದೆ. ಆ ಪರಿಣಾಮವಾಗಿ ಒಂದು 5ಕ್ಕಿಂತ ಹೆಚ್ಚಿನ ಕಾರುಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಡ್ಯಾಮೇಜ್ ಆದ ಕಾರುಗಳ ಮೇಲೆ ಕಲ್ಲುಗಳು ಬಿದ್ದಿರುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅನೇಕ ಕಡೆಗಳಲ್ಲಿ, ಯಾಕಂದ್ರೆ ಈ ರೀತಿಯಾಗಿ ಅಕಾಲಿಕವಾಗಿ ಏಕಾಏಕಿಯಾಗಿ ಸುರಿಯುವಂಥ ಮಳೆಯ ಸಂದರ್ಭಗಳಲ್ಲಿ ಸಹಜವಾಗಿ ಈ ರೀತಿಯಾದಂತಹ ಘಟನೆಗಳು ಕೆಲವೊಂದು ಕಡೆ ನಡೆಯುತ್ತೆ. ಅದೇ ರೀತಿ ಈ ಒಂದು ಪ್ರದೇಶದಲ್ಲೂ ಕೂಡ ಆಗಿದೆ. ಇಲ್ಲಿ ಕೆಲವೊಂದು ಕಾರುಗಳನ್ನು, ಅಂದ್ರೆ ಡ್ಯಾಮೇಜ್ ಆಗಿರುವಂತಹ ಕೆಲವೊಂದು ಕಾರುಗಳನ್ನ ತೆರವುಗೊಳಿಸುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅಂದ್ರೆ ಲಕ್ಷಾಂತರ ರೂಪಾಯಿಯ ಹಾನಿ ಆಗಿರುವಂಥದ್ದು. ಯಾಕಂದ್ರೆ ಮೇಲ್ಭಾಗದಲ್ಲಿರುವಂತಹ ಆ ಒಂದು ಜಾಗ ಏನಿದೆ, ಆ ಜಾಗದಲ್ಲಿ ಮಣ್ಣಿನ ಒಂದು ಎತ್ತರದ ಜಾಗ ಏನಿದೆ, ಆ ಜಾಗಕ್ಕೆ ಒಂದಷ್ಟು ಕಲ್ಲುಗಳನ್ನ ಕಟ್ಟಿ ಆ ಕಲ್ಲುಗಳನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ. ಆದರೆ ನೀರು ಹೋಗ್ಲಿಕ್ಕೆ ಕೆಲವೊಂದು ಕಡೆಗಳಲ್ಲಿ ಜಾಗ ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಈ ರೀತಿ ಏಕಾಏಕಿಯಾಗಿ ಮಳೆ ಸುರಿದಾಗ ಅವಘಡಗಳು ನಡೆದಿರುವಂಥದ್ದು. ಈ ದೃಶ್ಯಗಳಲ್ಲೂ ಕೂಡ ನೀವು ಅದನ್ನೇ ಗಮನಿಸಬಹುದು. ಕಾರುಗಳ ಮೇಲೆ ಬಿದ್ದಿರುವಂತಹ ಕಲ್ಲುಗಳಾಗಿರ್ಬೋದು ಮತ್ತು ಆ ಕಾಂಪೌಂಡ್ ವಾಲ್ ಅನ್ನು ನೋಡಿದಾಗ ಅದು ಹೊಸದಾಗಿ ಕಟ್ಟಿದ ರೀತಿಯಲ್ಲಿ ಕಾಣ್ತಾ ಇದೆ. ಕಾರ್ನ ಮಾಲೀಕರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಎಷ್ಟೊತ್ತಿಗೆ ಆಗಿರುವಂಥದ್ದು? ಇದೊಂದು ಸುಮಾರು 4:30 ಆಗ್ಬೋದು. ಮಳೆ 3:20ಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಯಾವಾಗಲೂ ಈ ಸೈಡ್ ಇಡುವವರಲ್ಲ, ಗಾಡಿ ಫುಲ್ ಆ ಕಡೆ ಇಡುವರು. ಬೈ ಬ್ಯಾಡ್ ಲಕ್ ನಾವು ನಿನ್ನೆ ಫಸ್ಟ್ ಟೈಮ್ ನಾವು ಇಲ್ಲಿ ಇಟ್ಟದ್ದು. ಯಾಕೆಂದರೆ ಇಲ್ಲಿ ಅಯ್ಯಪ್ಪನ ಗುಡಿದು ಫಂಕ್ಷನ್ ಆಗ್ತುಂಟಲ್ವಾ, ಸೊ ಹಾಗಾಗಿ ಫುಲ್ ಆಗಿತ್ತು ಗಾಡಿ. ಹೀಗೆ ನಮಗೆ ಬೆಳಿಗ್ಗೆ ಗೊತ್ತಾದ ಹೀಗೆ ಆಗಿದೆ. ಯಾಕೆಂದರೆ ಆಲ್ರೆಡಿ ಒಂದು 7-8 ಗಾಡಿಗೆ ಫುಲ್ ಡ್ಯಾಮೇಜ್ ಆಗಿದೆ. ಈಗ 2 ಗಾಡಿ ಅವರು ಕೊಂಡೋಗಿದ್ದಾರೆ. ಈಗ ಇನ್ಶೂರೆನ್ಸ್ ಅವರೀಗ ಕೇಸ್ ಮಾಡಬೇಕಾ ಬೇಡವಾ? ಯಾಕೆಂತ ಹೇಳಿದರೆ ಈಗ ಬಂಪರ್ ಟು ಬಂಪರ್ ಆದರೆ ಫುಲ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಈಗ ನಮಗೆ ಈಗ ನೋಡಬೇಕು, ಈಗ ಬಂಪರ್ ಟು ಬಂಪರ್ ಆಗುತ್ತಲ್ಲ, 50% ಪೇರ್ ಮಾಡೋರು ಯಾರಿದ್ದಾರೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.